ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಾ 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 ಎಲ್ಲೆಲ್ಲಿ ಅಂತ ನೀನು ಹುಡ್ಕೋದಮ್ಮ? ಯಾಕೇನಾಯ್ತು ಮೇಡಮ್? ನಿನಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಥ್ಯಾಂಕ್ಸಾ? ಅಂತ ಒಳ್ಳೆ ಕೆಲಸ ನಾನೇನು ಮಾಡಿದ್ದೀನಿ? ನೀನು ಎಲ್ಲರೂ ಮುಂದೆ ನನ್ನ ಕೈ ಕಳಶ ಕೊಟ್ಟಲ್ಲ, ನನಗೆ ತುಂಬ ಖುಷಿ ಆಯ್ತಮ್ಮ. ಇಷ್ಟು ವರ್ಷದಿಂದ ಈ ಮನೆಯಲ್ಲಿ ನನಗೆ ಯಾರು ಕ್ಯಾರೇನೆ ಅಂದಿರಲಿಲ್ಲ. ನನ್ನ ಗಂಡನೇ ನನ್ನ ನಂಬಲ್ಲ, ಆದರೆ ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕೈ ಕಳಶ ಕೊಟ್ಟಲ್ಲಮ್ಮ, ಅದು ನಾನು ಯಾವತ್ತಿಗೂ ಮರೆಯಲ್ಲಮ್ಮ. ಮೇಡಮ್, ಎಷ್ಟೇ ಆಗಲಿ ಈ ಮನೇಲಿ ನೀವೇ ತಾನೇ ಹಿರಿ ಸೊಸೆ. ನೀವಾದ್ಮೇಲೆ ಅಲ್ವಾ ಸೌಂದರ್ಯ ಮೇಡಮು. ಅದಾದ್ಮೇಲೆ ನೀನ್ ಬರ್ತೀಯಲ್ಲಮ್ಮ. ಇಲ್ಲ ಮೇಡಮ್, ಇನ್ನೂ ನನ್ನ ಸೌಂದರ್ಯ ಮೇಡಮ್ ಒಪ್ಕೊಂಡಿಲ್ಲ. ಒಪ್ತಾಳೆ, ನೀನ್ ತಲೆ ಕೆಡಿಸ್ಕೋಬೇಡ. ಹೌದಾ? ಹ್ಞೂ, ಅದಕ್ಕೆ ಅಲ್ವಾ ಅವಳು ನಿನಗೆ ಅವಕಾಶ ಕೊಟ್ಟಿರೋದು. ಅದೇನೋ ನಿಜ, ಆದ್ರೆ ಇತ್ತೀಚೆಗೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ. ದೀಪಾ, ನೀನ್ ಈ ಮನೆ ಕಾಲಿಟ್ಟ ಮೇಲೆ ಈ ಮನೆಯಲ್ಲಿ ಸುಖ ಸಂತೋಷ ಎಲ್ಲ ತುಂಬಿ ತುಳ್ಕಾಡ್ತಿದೆ. ಹೌದಾ ಮೇಡಮ್? ಹೌದಮ್ಮ, ಸಪ್ಪಗಿದ್ದ ಭಾವ ಈಗ ಖುಷಿಯಾಗಿರ್ತಾರೆ. ಇನ್ನು ನಾನು, ನನ್ನ ಗಂಡ, ನನ್ನ ಮಗಳು ತುಂಬಾ ಖುಷಿಯಾಗಿದ್ದೀವಮ್ಮ. ಆದ್ರೆ ಅವರು ಯಾರು? ಚಿರುನಾ? ನೀನ್ ತಲೆ ಕೆಡ್ಸ್ಕೋಬೇಡ, ಇವತ್ತಲ್ಲ ನಾಳೆ ಚಿರು ನಿನ್ನ ಹೆಂಡತಿಯಾಗಿ ಒಪ್ಕೋತಾನೆ. ಇನ್ನು ಉಳ್ದಿರೋದು ಅರ್ಚನಾ ಒಬ್ಳೆ. ಅವಳೊಬ್ಳು ಲೈಫ್ ಸೆಟ್ಲ್ ಆಗೋದ್ರೆ ಸಾಕು. ನನಗೂ ಅದೇ ಬೇಜಾರು. ಮದ್ವೆ ಬಗ್ಗೆ ಮಾತಾಡ್ದಾಗೆಲ್ಲ ಅದ್ರ ಬಗ್ಗೆ ಆಸಕ್ತಿನೇ ತೋರ್ಸಲ್ಲ. ಮದ್ವೆ ಆಗೋದು ಅಷ್ಟೇ ಅಲ್ಲಮ್ಮ, ಅವಳ ಥರನೇ ಒಂದು ಮುದ್ದಾಗಿರೋ ಮಗು ಆಗಬೇಕು, ಅವಳದೇ ಅಂತ ಸಂಸಾರ ಆಗಬೇಕು. ಗಂಡ ಹೆಂಡತಿ ಮಕ್ಕಳು ಅಂತ ಅವಳು ಯಾವಾಗಲೂ ಖುಷಿಯಾಗಿರ್ಬೇಕು. ಅವಾಗವಾಗ ಅವಳು ಈ ಮನೆಗೆ ಗಂಡ ಮಗು ಜೊತೆ ಬರಬೇಕು. ಅದನ್ನ ಭಾವ ನೋಡಬೇಕು. ಅವ್ರಿಗಿಷ್ಟು ಖುಷಿ ಆಗ್ಬೇಕಲ್ವಾ? ಅದನ್ನ ಯೋಚನೆ ಮಾಡು. ಹ್ಞೂ ಮೇಡಮ್, ಕರೆಕ್ಟಾಗಿ ಹೇಳಿದ್ರಿ. ಅರ್ಚನಾ ಅಕ್ಕ ಅವ್ರದೇ ಅದೊಂದು ಕುಟುಂಬ ಕಟ್ಕೊಂಡು ಖುಷಿಯಾಗಿರೋದೇ ತಾನೆ ನಮ್ಮೆಲ್ಲರೂ ಆಸೆ. ಹಾ, ಬರೀ ಆಸೆ ಪಡೋದಲ್ಲಮ್ಮ, ಅದಕ್ಕೆ ಪ್ರಯತ್ನನೂ ಪಡಬೇಕು. ಅರ್ಚನಾ ಅಕ್ಕ ಮದ್ವೆ ಆಗ್ತಾರೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ ಮೇಡಮ್, ಏನ್ ಮಾಡ್ಬೇಕು? ಈಗ ನೀವು ಅನ್ಬೇಕು ಅಷ್ಟೇ. ಈಗ ಈ ಮನೇಲಿ ನಿನ್ ಮಾತೆ ಅಲ್ವಾ ನಡೀತಾ ಇರೋದು. ನೀನ್ ಪರ್ಮಿಷನ್ ಇಲ್ಲದೆ ಈ ಮನೆಯಲ್ಲಿ ಒಂದು ಉಳ್ಗಡ್ಡಿನೂ ಅಲ್ಲಾಡಲ್ಲ. ನೋಡಿ, ನಾನಿನ್ನೂ ಸೊಸೆ ಆಗಿಲ್ಲ. ಸೊಸೆ ಆಗಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ಮುಂದೆ ಸೊಸೆ ಆದ್ಮೇಲೂ ನಾನೇನು ಯಜಮಾನಿ ಥರ ಇರಲ್ಲ, ನಿಮ್ಮೆಲ್ಲರ ಜೊತೆ ಒಬ್ಳಾಗಿರ್ತೀನಿ. ಅರ್ಚನಾ ಅಕ್ಕ ವಿಷಯದಲ್ಲಿ ನೀವೇನ್ ಬೇಕಾದ್ರೂ ಮಾಡ್ರಿ, ನಾ ಖಂಡಿತ ಒಪ್ತೀನಿ. ಮಾಡಿ. ನೀನ್ ಇಷ್ಟು ಹೇಳಿದಲ್ಲಮ್ಮ, ನಂಗೆ ತುಂಬಾ ಸಂತೋಷ ಆಯ್ತು. ಉಳಿದಿದ್ದೆಲ್ಲ ನಾನ್ ನೋಡ್ಕೋತೀನಿ. ಸರಿ. ಬೆರಳು ತೋರ್ಸಿದ್ರೇನೆ ಅಸ್ತ ನುಂಗೋ ಅಂತ ಜಾತಿಗೆ ಸೇರಿರೋಳು ನಾನು. ನೀನ್ ತಂದ್ಕೊಟ್ಟಿರೋ ಇಂಥ ಸುವರ್ಣ ಅವಕಾಶನ ನಾನು ಮಿಸ್ ಮಾಡ್ಕೋತೀನ? ಚಾನ್ಸೇ ಇಲ್ಲ. ಬಟ್ಟೆ ತಗೊಂಡ್ ಬರಕ್ಕೆ ನಾನು ಹೋಗ್ಬೇಕಾ? ಹೂನಮ್ಮ, ನಮ್ಮೆಲ್ರಿಗೂ ನೀನೇ ಅಲ್ವಾ ಬಟ್ಟೆ ಸೆಲೆಕ್ಷನ್ ಮಾಡಿದ್ದು. ಎಷ್ಟು ಚೆನ್ನಾಗಿತ್ತು. ಆದ್ರೆ ಕೆಲಸದವ್ರಿಗೆ ಬಟ್ಟೆ ಕೊಡಿಸ್ಬೇಕಲ್ವಾ, ಅದಕ್ಕೆ ನೀನೇ ಹೋಗ್ಬಿಟ್ಟು ತಗೊಂಡ್ ಬಾ. ಅಲ್ಲ ಮೇಡಮ್, ನಂಗೆ ತರಕ್ಕೇನೋ ತೊಂದರೆ ಇಲ್ಲ, ಆದರೆ ಎಲ್ಗೆ ಹೋಗ್ಬೇಕು ಏನು ಮಾಡಬೇಕು ನಂಗೆ ಒಂದೂ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಸುತ್ತ ಅಭ್ಯಾಸ ಇಲ್ಲ ಅಲ್ವಾ? ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಒಬ್ಳೆ ಹೋಗು ಅಂತ ಹೇಳಿದ್ನಾ? ನಿನ್ ಜೊತೆ ಡ್ರೈವರ್ ಬರ್ತಾನೆ, ಚಿಕ್ಕಪೇಟೆ ಕರ್ಕೊಂಡು ಹೋಗ್ತಾನೆ. ಯಾವ ಅಂಗಡಿ ಬೇಕೋ ಅಂಗಡಿಗೆ ಹೋಗು, ನಿನಗೆ ಬೇಕಾದ ಬಟ್ಟೆಗಳನ್ನ ತಗೋ. ಅರ್ಜೆಂಟ್ ಮಾಡ್ಕೋಬೇಡ, ನಿನಗೆ ಇಷ್ಟ ಇರೋ ಬಟ್ಟೆನೇ ತಗೊಂಡ್ ಬಾ. ಮೇಡಮ್ ನೋಡಪ್ಪ, ಮೇಡಮ್ನ ಚಿಕ್ಕಪೇಟೆ ಕರ್ಕೊಂಡೋಗು. ಹೋಗ್ಬೇಕಾದ್ರೆ ಕಬ್ಬಿನ ಹಾಲು ಕೊಡ್ಸು. ಆಮೇಲೆ 60 ಮೇಲೆ ಹೋಗ್ಬೇಡ. ಆಯ್ತು ಮೇಡಮ್. ಗಾಡಿ ತೆಗಿ, ಹೋಗಮ್ಮ ದೀಪ. ಅಲ್ಲ ಮೇಡಮ್, ಸೌಂದರ್ಯ ಮೇಡಮ್. ಅಯ್ಯೋ, ನಾನು ಸೌಂದರ್ಯಂಗೆ ಆಗ್ಲೇ ಹೇಳಿದ್ದೀನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಆರಾಮಾಗಿ ಹೋಗ್ಬಿಟ್ ಬಾ. ಹೌದಾ? ಸರಿ ಮೇಡಮ್. ದೀಪಾ, ಅವಸರ ಮಾಡ್ಕೋಬೇಡ. ಆರಾಮಾಗಿ ಯಾವ ಬಟ್ಟೆ ಬೇಕೋ ಅದು ತಗೊಂಡ್ ಬಾ, ಆಯ್ತಾ? ಜಾಜಿ ಅಕ್ಕ, ಏನ್ ಮೇಡಮ್ ಇಷ್ಟೊಂದು ಖುಷಿಯಾಗಿದ್ದೀರಾ? ಇವತ್ತು ನಂಗೆ ಈ ಮನೆಯಲ್ಲಿ ಹೊಸ ಜವಾಬ್ದಾರಿ ಸಿಕ್ಕಿದೆ. ಹೌದಾ? ಏನದು? ನನ್ನ ಆರತಕ್ಷತೆಗೆ ನಿಮ್ಗೆ ಮತ್ತೆ ಈ ಮನೇಲಿ ದುಡಿಯೋರೆಲ್ರಿಗೂ ಹೊಸ ಬಟ್ಟೆ ತರಕ್ ಹೋಗ್ತಿದ್ದೀನಿ. ನಿಮ್ಗೆ ಯಾವ ತರ ಬಟ್ಟೆ ಬೇಕು ಅಂತ ಹೇಳಿ, ನಾನು ಅದನ್ನೇ ತರ್ತೀನಿ. ಪರವಾಗಿಲ್ಲ ಮೇಡಮ್, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತನ್ನಿ. ಅಯ್ಯೋ, ಯಾಕೆ ಜಾಜಿ ಅಕ್ಕ, ಬಟ್ಟೆ ತರ್ತೀನಿ ಅಂತ ಖುಷಿ ಆಗೋ ಬಟ್ಲು ಬೇಜಾರಾಗ್ತಿದ್ದೀರಾ? ಇಷ್ಟು ವರ್ಷ ಈ ಮನೇಲಿ ದುಡಿದ್ರು ಯಾರೊಬ್ರು ನಿನಗೆ ಏನ್ ಬೇಕು ಅಂತ ಕೇಳಿರ್ಲಿಲ್ಲ. ಅವ್ರು ಏನ್ ತಂದ್ಕೊಡ್ತಿದ್ರೋ ಅದನ್ನ ಇಸ್ಕೋತಿದ್ವಿ. ಆದ್ರೆ ಇದೇ ಮೊದಲನೇ ಸಲ ನೀವು ನಮ್ಮಂತ ಕೆಲಸದವ್ರ ಬಗ್ಗೆ ವಿಚಾರಿಸ್ತಿದ್ದೀರಾ. ನೀವು ನಮ್ಮನ್ನೆಲ್ಲ ಸ್ವಂತ ಅಕ್ಕ ತಂಗಿರ ತರ ನೋಡ್ಕೋತೀರಾ.
ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಲದು ಮೇಡಮ್. ನಿಮ್ಮ ಮೇಲೆ ಇದ್ದಿದ್ದ ಪ್ರೀತಿ ಗೌರವ ಇನ್ನೂ ಜಾಸ್ತಿ ಆಯಿತು. ಅಯ್ಯೋ ಜಾಜಿ ಅಕ್ಕ, ಯಾಕೆ ಎಷ್ಟೊಂದು ಹೊಗಳ್ತಿದ್ದೀರಾ? ಪ್ರಪಂಚದಲ್ಲಿ ಮೇಲು ಕೀಳು ಅನ್ನೋದಿರಬಾರ್ದು. ಎಲ್ಲರೂ ಒಂದೇ ಸಮಾನ ಅನ್ನೋ ಭಾವನೆ ಇರಬೇಕು. ಆಗ್ಲೇ ಸಮಾಜ ಉದ್ಧಾರ ಆಗೋದು. ಜಾತಿ, ಧರ್ಮ, ದ್ವೇಷ, ಅಸೂಯೆ ಎಲ್ಲದನ್ನು ಬುಡದಿಂದ ಕಿತ್ತು ಬಿಸಾಕ್ಬೇಕು. ಆಗ್ಲೇ ಎಲ್ಲರೂ ಖುಷಿ ಖುಷಿಯಾಗಿರೋದು. ನಾವೆಲ್ಲರೂ ಮನುಷ್ಯ ಅಲ್ವಾ ಜಾಜಿ ಅಕ್ಕ? ನಾವು ಮಾಡೋ ಕೆಲ್ಸಕ್ಕಿಂತ ನಾವು ಎಲ್ಲರ ಜೊತೆ ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಳ್ಳೆತನ ಕೆಟ್ಟತನನ ನಿರ್ಧಾರ ಮಾಡಬೇಕೇ ಹೊರತು ಯಾರೇನು ಕೆಲಸ ಮಾಡ್ತಾರೋ ಅದ್ರ ಮೇಲೆ ಯಾರನ್ನೂ ಅಳಿಬಾರ್ದು. ಪ್ರತಿ ಕೆಲಸಕ್ಕೂ ಅದರದೇ ಆದ ಗೌರವ ಮರ್ಯಾದೆ ಇರುತ್ತೆ. ಅದನ್ನ ನಾವು ಕೊಡಬೇಕು. ಆಗ್ಲೇ ಅದು ನಮ್ಗೆ ವಾಪಸ್ ಬರೋದು. ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು ಮೇಡಮ್. ಆ ದೇವರು ನಿಮಗೆ ಎಂಥ ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ. ಅದು ನಿಮ್ಮಂಥ ಒಳ್ಳೆ ಮನಸ್ಸಿರೋರ್ನೇ ಚಿರಾಗ್ ಸರ್ ಒಪ್ಕೊಳ್ತಿಲ್ವಲ್ಲ. ಏನು ಮಾಡೋಕ್ಕಾಗಲ್ಲ ಜಾಜಿ ಅಕ್ಕ. ನಿಮ್ಗೆ ಇಷ್ಟ ಆದವರು ಇನ್ನೊಬ್ರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಅಲ್ವಾ? ನನ್ನ ಹಣೆ ಬರದಲ್ಲಿ ಅವ್ರ ಹೆಸರು ಬರೆದಿದ್ರೆ ಅವ್ರು ನಂಗೆ ಖಂಡಿತ ಸಿಕ್ಕೇ ಸಿಗ್ತಾರೆ. ಅದನ್ನು ಯಾರೂ ತಪ್ಸಕ್ಕಾಗಲ್ಲ. ಆ ದೇವರು ನನಗೋಸ್ಕರ ಏನು ಅನ್ಕೊಂಡಿದ್ದಾನೋ ಏನೋ, ನೋಡೋಣ. ಅವ್ನು ನನ್ನ ಕೈ ಬಿಡಲ್ಲ ಅಂತ ನಂಗೆ ನಂಬಿಕೆ ಇದೆ. ಈಗ ನಾನು ಅಂಗಡಿಗೆ ಹೋಗ್ಬೇಕು. ಯಾರ್ಯಾರು ಏನೇನು ಬಟ್ಟೆ ಹಾಕ್ತಾರೆ ಅಂತ ಕೇಳ್ಬಿಟ್ಟು ಪಟ್ಟಿ ಹಾಕ್ಕೊಡಿ. ನೀವೆಲ್ಲರೂ ನಾನು ಆರತಕ್ಷದಲ್ಲಿ ಖುಷಿಯಾಗಿರ್ಬೇಕು. ಅವಾಗಲೇ ನಂಗೆ ಖುಷಿ ಆಗೋದು. ಸರಿ ಮೇಡಮ್, ಈಗಲೇ ಪಟ್ಟಿ ಮಾಡಿಕೊಡ್ತೀನಿ. ಹಲೋ, ಹೇಳಿ ಚಿಕ್ಕಮ್ಮ. ಅಪರೂಪಕ್ಕೆ ಕಾಲ್ ಮಾಡಿದ್ದೀರಾ ಅಂದರೆ ಏನೋ ಇಂಪಾರ್ಟೆಂಟ್ ಮ್ಯಾಟ್ರೇ ಇರುತ್ತೆ. ಕರೆಕ್ಟಾಗಿ ಹೇಳಿದೆ ನೋಡಮ್ಮ, ನಿನ್ನ ಲೈಫಿಗೆ ಇದು ತುಂಬ ಇಂಪಾರ್ಟೆಂಟು. ಅರ್ಥ ಆಗಲಿಲ್ಲ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನೆಗೊಬ್ರು ಅತಿಥಿ ಬಂದಿದ್ದಾರೆ. ನೀನು ಬೇಗ ಬಂದು ನೋಡಿದ್ರೆ ನೀನು ಅವ್ರನ್ನ ಅರ್ಥ ಮಾಡ್ಕೋಬೋದು. ಚಿಕ್ಕಮ್ಮ, ಅದೇನು ಅಂತ ಕ್ಲಿಯರಾಗಿ ಹೇಳಿ. ನಿನ್ನ ನೋಡೋದಕ್ಕೆ ರಾಹುಲ್ ಬಂದಿದ್ದಾನೆ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ನಿಜನಮ್ಮ, ಬೇಕಾದ್ರೆ ನೀನೇ ಬಂದು ನೋಡು. ಚಿಕ್ಕಮ್ಮ, ನಾನು ಈಗಲೇ ಬರ್ತೀನಿ. ಬೇಗ ಬಾ, ಬೇಗ ಬಾ. ಆಟೋ. ಈಗ ಮಜಾ ಇರುತ್ತೆ. ಹಲೋ ಡ್ಯಾಡ್. ಹೇಳ ಮಗಳೇ. ನಿಮ್ಮ ಹತ್ರ ಇರೋ ಪೆನ್ನು ನಂಗೆ ಬೇಕು. ಈ ಪೆನ್ನ ಬರೀ 20 ರೂಪಾಯಿ ಅಮ್ಮ. ಇದು 500 ರೂಪಾಯಿ ಹಾಕ್ತೀನಿ. ಒಳ್ಳೆ ಪೆನ್ನೇ ತಗೋ. ಇಲ್ಲ ಡ್ಯಾಡ್, ನನಗೆ ಆ ಪೆನ್ನೇ ಬೇಕು. ನೀವು ಡ್ಯೂಟಿಯಿಂದ ಬಂದ ತಕ್ಷಣ ನಾನು ಇಸ್ಕೋತೀನಿ. ಬೇರೆ ಯಾರಿಗೂ ಅದನ್ನು ಕೊಡಬೇಡಿ, ಗೊತ್ತಾಯ್ತಾ? ಅಲ್ಲ, ಈ ಪೆನ್ನೇ ಯಾಕೆ ಬೇಕು ಅಂತ ಗೊತ್ತಾಗಿಲ್ವಲ್ಲ? ಡ್ಯಾಡ್, ಹೇಳ್ದಷ್ಟು ಮಾಡಿ. ಸರಿ ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.